ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಏನೇ ಚರ್ಚೆ ಇದ್ರು BSY ಸಮ್ಮುಖದಲ್ಲೇ ಆಗಲಿ, ಯಡಿಯೂರಪ್ಪರನ್ನು ದೆಹಲಿಗೆ ಕರೆಸಲು ಸೋಮಣ್ಣ ಪಟ್ಟು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಇದಪ್ಪ ಕಂಡೀಷನ್ ಅಂದ್ರೆ, ನನ್ನ ವರ್ಣಾದಲ್ಲಿ ಚಾಮರಾಜನಗರದಲ್ಲಿ ಎರಡೆರಡು ಕಡೆ ಎಲೆಕ್ಷನ್ ನಿಲ್ಲಿಸಿ ಬಲಿಕ ಬಕ್ರ ಮಾಡಕ್ ಮುಂಚೆ, ಅರಕೆ ಕುರಿ ಮಾಡಕ್ ಮುಂಚೆ, ಬಲಿ ಪಶು ಮಾಡಕ್ ಮುಂಚೆ ಯಡಿಯೂರಪ್ಪ ಅವರು ದಿನ ಫೋನ್ ಮಾಡೋದೇನು, ಸೋಮಣ್ಣ ಹೆಂಗ್ ನಡೀತಾ ಇದೆ ಪ್ರಚಾರ, ಸೋಮಣ್ಣ ಚಾಮರಾಜನಗರ ತಲೆ ಕೆಡ್ಸ್ಕೋಬೇಡ, ಸೋಮಣ್ಣ ವರ್ಣದಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಇರಲಿ, ನಾನು ಬರ್ತೀನಿ ಪ್ರಚಾರಕ್ಕೆ ಅಂತ ಯಡಿಯೂರಪ್ಪನವ್ರು ದಿನ ಫೋನ್ ಮಾಡೋದೇ ಮಾಡೋದು. ಎರಡು ಕಡೆ ಸೋತ ಮೇಲೆ ನಿರುದ್ಯೋಗಿ ಆಗ್ಬಿಟ್ರು ಸೋಮಣ್ಣ ಎಲ್ಲಿದೆಯಾ, ಹೆಂಗಿದೆಯಾ, ಬದುಕಿದೆಯಾ, ಸತ್ತಿದೆಯಾ ಹೇಳೋರಿಲ್ಲ, ಕೇಳೋರಿಲ್ಲ. ಇದು ಸೋಮಣ್ಣ ಅವರೇ ಹೇಳಿದಂಥ ಸತ್ಯಕತೆ. 2023 ವಿಧಾನಸಭಾ ಚುನಾವಣೆಯಲ್ಲಿ ಅನಿವಾರ್ಯತೆಗೆ ಕಟ್ಟು ಬಿದ್ದು ಎರಡೆರಡು ಕ್ಷೇತ್ರಗಳಲ್ಲಿ ನಿಂತು ರಾಜಕೀಯವಾಗಿ ಹೀನಾಯವಾಗಿ ಸೋಲನ್ನು ಅನುಭವಿಸಿದಂಥ ಸೋಮಣ್ಣ ಅವ್ರ ಕತೆ. ಡಿಸೆಂಬರ್ 6ನೇ ತಾರೀಕು ಬಳಿಕ ನನ್ನ ಮನಸ್ಸಿನ ಮನದಾಳವನ್ನು ಹೇಳ್ತೀನಿ, ದುಃಖವನ್ನು ಹೇಳ್ಕತ್ತೀನಿ ಅಂತ ಹೇಳಿದ್ರು. ಡಿಸೆಂಬರ್ 6ನೇ ತಾರೀಕು ಕಾಯ್ಕೊಂಡಿದ್ದವ್ರಿಗೆ ಡಿಸೆಂಬರ್ 6ರ ಬಳಿಕ ನಾನು ಹೇಳಿದ್ದು ಅಂದರು. ಇನ್ನೂ ಕೂಡ ಅವ್ರ ಮನಸ್ಸಲ್ಲಿ ಏನೈತೆ ಯಾರಿಗೂ ಗೊತ್ತಿಲ್ಲ. ಸೋಮಣ್ಣ ಅವ್ರ ಜೊತೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಅದಾಗಲೇ ಮಾತಾಡಾಗಿದೆ ಅನ್ನೋ ಸುದ್ದಿ ಕೂಡ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಸೋಮಣ್ಣ ಅವರು ಅಲ್ಲೇ ತಗೊಬಂದು ಒಂದು ಕಾಲನ KPCC ಕಚೇರಿಗಳಿಗೆ ಇಟ್ಟವ್ರೆ ಅನ್ನೋ ಬಗ್ಗೆ ಕೂಡ ಚರ್ಚೆ ಇದೆ. ಸೋಮಣ್ಣ ಅವರು ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾರೆ ಅನ್ನೋ ಕೂಡ ಚರ್ಚೆ ಇದೆ. ಆದರೆ ಯಾವುದು ಇನ್ನೂ ಅಧಿಕೃತವಾಗಿಲ್ಲ. ಒಂದಷ್ಟು ಜನ ಸೋಮಣ್ಣ ಅವ್ರಿಗೆ ಹೇಳ್ಕೊಟ್ಟವ್ರಂತೆ, ಅಣ್ಣ ಹೆಂಗಿದ್ರು ಬಿಡ್ತೀಯ ಅಣ್ಣ, ಕರ್ನಾಟಕ BJPಲಿ ಏನೇನು ಸಮಸ್ಯೆ ಐತಿ ಎಲ್ಲ ನೀಟಾಗಿ ಹೇಳ್ಬಿಟ್ಟು ನೆಕ್ಸ್ಟ್ ಇನ್ನೊಬ್ರು ಬಿಡ್ದಂಗೆ ಅವ್ರು ಸರಿ ಮಾಡಬೇಕು ಹೈಕಮಾಂಡ್ ಜೊತೆ, ಹಾಗಾಗಿ ಹೇಳ್ಬಿಟ್ಬಿಡೋಣ ಅಂತ. ಅದೇ ಕಾರಣಕ್ಕೆ ಹೈಕಮಾಂಡ್ ಜೊತೆ ಚರ್ಚೆ ಅಂತ. ಆದರೆ ಯಡಿಯೂರಪ್ಪ ಅವ್ರು ಹೇಳೋದು ಸೋಮಣ್ಣ ಎಲ್ಲೂ ಹೋಗಲ್ಲ, ಆರ್ ಅಶೋಕ್ ಅವ್ರು ಹೇಳೋದು ಸೋಮಣ್ಣ ಇಲ್ಲೇ ಇರ್ತಾರೆ, ವಿಜಯೇಂದ್ರ ಅವ್ರು ಹೇಳೋದು ಸೋಮಣ್ಣ ಅವರು ಹಿರಿಯರು, ಅವ್ರ ಮಾರ್ಗದರ್ಶನ ನಮಗೆ ಬೇಕು ಅಂತ. ಆರ್ ಕಿರಿಯರ ಜೊತೆ ಹೊಂದಾಣಿಕೆ ನಮಗೆ ಸರಿ ಆಗಲ್ಲ ಅನ್ನೋ ಸೋಮಣ್ಣ ಅವ್ರ ಲೆಕ್ಕಾಚಾರ. ಇದೀಗ ಸೋಮಣ್ಣ ಅವರು ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ತಮ್ಮ ಸಮಸ್ಯೆಗಳ, ತಮ್ಮ ಬೇಸರಗಳ, ತಮ್ಮ ಗೊಂದಲಗಳ, ತಮ್ಮ ಭಿನ್ನಮತಗಳ ಎಲ್ಲ ಅಂತರಾಳದ ಮಾತನ್ನು ಹೇಳೋಕ್ಕೆ ರೆಡಿಯಾಗಿದ್ದಾರೆ. ಆದರೆ ಒಂದು ಕಂಡೀಷನ್ ಹಾಕೋರೆ, ಯಡಿಯೂರಪ್ಪ ಅವ್ರನ್ನ ಡೆಲ್ಲಿಗೆ ಕರೆಸಿ ಎದುರು ಬದ್ರು ಕೂತ್ಕೊಂಡು ಮಾತಾಡೋಣ, BS ಯಡಿಯೂರಪ್ಪ ಅವ್ರ ಸಮ್ಮುಖದಲ್ಲೇ ನಮ್ಮ ಚರ್ಚೆ ಆಗೋಗಲಿ ಅಂತ. ಅಲ್ಲಿಗೆ ಅವ್ರ ಆಪ್ತ ವಲಯದಲ್ಲಿ ಚರ್ಚೆ ಆಯ್ತಿತ್ತಲ್ಲ, ಅಣ್ಣ ಬಿಡೋದು ಹೆಂಗೂ ಬಿಡ್ತೀಯ, ಅದೇನು ಸಮಸ್ಯೆ ಹೇಳ್ಬಿಟ್ಬಿಡೋಣ ಅಂತ. ಹೀಗಾಗಿ ಸಮಸ್ಯೆ ಹೇಳಕ್ಕೆ ಹೋಯ್ತಾವ್ರೆ, ಯಡಿಯೂರಪ್ಪ ಅವ್ರನ್ನ ಕರೆಸ್ತಾವ್ರೆ. ಸೋಮಣ್ಣ ಅವ್ರು ಬಿಡ್ತಾರೆ ಪಕ್ಷನ, BJPನ ಅಂತ ನಾವು ಹೇಳ್ತಾ ಇಲ್ಲ. ಚರ್ಚೆ ಆಗ್ತಿರೋ ವಿಚಾರ ಎಷ್ಟೋ ಸಲ ಅದಕ್ಕೆ ಅವರೇ ಪ್ರತಿಕ್ರಿಯಿಸಿದ್ದಾರೆ, ಕಾಂಗ್ರೆಸ್ಗೆ ಹೋಯ್ತೀರಾ ಅನ್ನೋ ಪ್ರಶ್ನೆಗೆ. ಆದರೆ ಅಧಿಕೃತವಾಗಿ ಸೋಮಣ್ಣ ಇನ್ನೂ ಯಾವುದೇ ಮಾತನ್ನು ಹೇಳಿಲ್ಲ. ಆದರೆ BSY ಅವರು ಕೂಡ, BS ಯಡಿಯೂರಪ್ಪನವರು ಕೂಡ, ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೂಡ ಬರಬೇಕು ಡೆಲ್ಲಿಗೆ. ಅವರ ಜೊತೆಯಲ್ಲೇ JP ನಡ್ಡಾ, ಅಮಿತ್ ಶಾ, ಇನ್ನೂ ಯಾರ್ಯಾರು ಕೂತ್ಕೋತಾರೆ ಎಲ್ಲರ ಜೊತೆ ಕೂತ್ಕೊಂಡು ಮಾತುಕತೆ ನಡೆಸಬೇಕು ಅನ್ನೋ ಕಂಡೀಷನನ್ನು ಹಾಕಿದ್ದಾರೆ. ಬಟ್ ಹೈಕಮಾಂಡ್ ಇದಕ್ಕೆ ಒಪ್ಪುತ್ತಾ? ಯಡಿಯೂರಪ್ಪ ಅವ್ರನ್ನೂ ಕರ್ಸ್ಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಮಾತಾಡೋವಂಥದ್ದಾದ್ರೆ ಏನು? ಆಬ್ವಿಯಸ್ಲಿ ಕಂಪ್ಲೇಂಟ್. ಸೋಮಣ್ಣ ಅವ್ರಿಗಿರೋ ಬೇಸರ ಏನು? ಸೋಮಣ್ಣ ಅವರ ಮುಂದಿನ ನಿರ್ಧಾರ ಏನಾಗಿರುತ್ತೆ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.